ಥ್ಯಾಂಕ್ ಯು. ಅಶೋಕ್, ಸತ್ಯ ಗೊತ್ತಾದ್ಮೇಲೂ ಯಾಕೆ ಇನ್ವೆಸ್ಟಿಗೇಷನ್? ನೀವು ತಿಳ್ಕೊಂಡಿರೋದೇ ಸತ್ಯ ಅಂತ ಆಗಲ್ವಲ್ಲ. ಅಪವಾದ ಬಂದಿರೋದು ನಮ್ಮೇಲೆ ತಾನೆ. ಅದನ್ನ ಕ್ಲಿಯರ್ ಮಾಡ್ಕೋಬೇಕಾಗಿರೋದು ನನ್ನ ಕೆಲಸ. ಎಲ್ಲರ ಮೊಬೈಲ್ ಚೆಕ್ ಮಾಡಿದೆ. ಆರ್ಯ, ನಿಮ್ಮ ಫೋನ್ ಅನ್ಲಾಕ್ ಆಗಿರಲಿಲ್ಲ. ಒಂಚೂರು ಅನ್ಲಾಕ್ ಮಾಡಿಕೊಡ್ತೀರಾ? ಥ್ಯಾಂಕ್ ಯು. ನಿಮ್ಮ ಅನುಮಾನ ಕ್ಲಿಯರ್ ಆಯ್ತಾ ಮಿಸ್ಟರ್ ಅಶೋಕ್? ಕೇಳ್ತಿದಾರಲ್ಲ, ಹೇಳಿ ಅಶೋಕ್. ಅದು ಅವತ್ತು ನಾನು ನೋಡಿದ ಮೊಬೈಲ್ ಮಾಡಲು ಯಾವುದೂ ಇರಲಿಲ್ಲ. ಇನ್ ಕೇಸ್ ಬ್ಯಾಕ್ ಕವರ್ ಚೇಂಜ್ ಆಗಿದ್ರು ಕೂಡ ರೆಕಾರ್ಡ್ ಆಗಿರೋ ಫುಟೇಜಸ್ ಏನಾದ್ರು ಸಿಗ್ಬೋದಾ ಅಂತ ನೋಡಿದೆ ಅಷ್ಟೇ. ಸಾರಿ ಎವ್ರಿವನ್, ಪ್ಲೀಸ್ ಬನ್ನಿ, ನಿಮ್ಮ ಮೊಬೈಲ್ಗಳನ್ನ ತಗೊಳ್ಳಿ. ಶಿವಗಮಿ, ನನಗೆ ಒಂದು ಅರ್ಥ ಆಗ್ತಿಲ್ಲ. ಇಲ್ಲೇನ್ ನಡೀತಿದೆ? ಅದು ಅಶೋಕ್ ನನ್ನ ಲ್ಯಾಪ್ಟಾಪ್ ಅಲ್ಲಿ ಪಾಸ್ವರ್ಡ್ ಹಾಕಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಯಾವುದೋ ಒಂದು ಮೊಬೈಲ್ ಕ್ಯಾಮ್ರಾ ಆನ್ ಆಗಿರೋ ತರ ಅವ್ರ ಹಿಂದೆನೆ ಇತ್ತಂತೆ. ಅವರು ಅದ್ರ ಬಗ್ಗೆ ಅವಾಗ ಜಾಸ್ತಿ ತಲೆ ಕೆಡ್ಸ್ಕೊಂಡಿರ್ಲಿಲ್ವಂತೆ. ನಾನು ಪ್ರಾಜೆಕ್ಟ್ ಡೇಟಾ ಕಳವಾಗಿದೆ ಅಂತ ಹೇಳಿದ್ಮೇಲೆ ಆ ಮೊಬೈಲ್ ಯಾರ್ದು ಅಂತ ಚೆಕ್ ಮಾಡ್ತಿರೋದು. ಯಾರಾದರೂ ತಪ್ಪು ಮಾಡಿರೋರು ಅವ್ರ ಮೊಬೈಲ್ಗಳನ್ನ ಕೊಡ್ತಾ ಇದ್ರ? ಯಾವತ್ತೂ ಅದನ್ನ ಡಿಸ್ಪೋಸ್ ಮಾಡಿರ್ತಾರೆ. ಯಾರಾದರೂ ಕೊಲೆ ಮಾಡಿರೋ ಸಾಕ್ಷಿನ ಜೇಬಲ್ಲಿ ಹಿಡ್ಕೊಂಡು ತಿರುಗಾಡ್ತಾರ ಇಲ್ವಲ್ಲ? ಅಶೋಕ್ ಯಾಕೆ ಹೀಗೆ ಆಡ್ತಿದಾರೋ ಒಂದು ಅರ್ಥ ಆಗ್ತಾ ಇಲ್ಲ. ಹಾಯ್ ಹಾಯ್. ಮಾತ್ರೆ ತಗೊಳ್ಳಿ. ಮಾತ್ರೆನಾ? ನಿಮ್ ಜೊತೆ ಮಾತ್ರೆ ಕೊಡಲ್ಲ ಅಂತ ಹೇಳಿ ಮಾತ್ರೆ ಕೊಡ್ತಾ ಇದ್ದೀರಾ? ಈ ಮಾತ್ರೆ ನಿಮ್ಗಲ್ಲ, ಮತ್ತೆ ನಿಮ್ ಹೊಟ್ಟೆಲಿರೋ ಮಗುಗೆ. ಪಾಪು ಕೊಡ್ಬೇಕು ಅಂದ್ರೆ ಪಾಪು ಕೊಡಿ, ನಂಗೆ ಯಾಕೆ ಕೊಡ್ತೀರಾ? ಅದು ಪಾಪು ನಿಮ್ ಹೊಟ್ಟೆಲಿದೆ ತಾನೇ, ಅದಕ್ಕೆ ನೀವೇ ನುಂಗ್ಬೇಕು. ಹೌದಾ? ಇರಿ ಒಂದ್ ನಿಮಿಷ, ಪಾಪುನ್ ಕೇಳ್ತೀನಿ. ಪಾಪು ಪಾಪು, ನೀನ್ ಮಾತ್ರೆ ನುಂಗ್ತ್ಯಾ? ಮಾತ್ರೆ ನುಂಗಲ್ವಂತೆ ಪಾಪು, ಮಾತ್ರೆ ನುಂಗಲ್ವಂತೆ. ಸರಿ ಆಯ್ತು, ನಾನೊಂದ್ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳಿದ್ರೆ ನೀವು ಮಾತ್ರೆ ನುಂಗಂಗಿಲ್ಲ. ಆಯ್ತು ಕೇಳಿ.
ನಂಗೆ ಮೊದ್ಲೇ ಜನರಲ್ ನಾಲೆಡ್ಜ್ ಜಾಸ್ತಿ ಇದೆ. ಬೇಕಾದ್ರೆ ಕೇಳಿ ನಿಮ್ಗೂ ಒಂದ್ ಸ್ವಲ್ಪ ಕೊಡ್ತೀನಿ. ಹಾ ಸರಿ ಆಯ್ತು. ಸಮುದ್ರದ ನೀರು ಯಾಕೆ ಉಪ್ಪಾಗಿರುತ್ತೆ? ಯಾಕೆ ಉಪ್ಪಾಗಿರುತ್ತೆ?